ಮಧ್ಯಪ್ರಾಚ್ಯದಲ್ಲಿ ಇಸ್ರೇಲ್ ರೈಸಿಂಗ್ ಲಯನ್ ಹೆಸರಿನಲ್ಲಿ ನಡೆಸಿದಂತಹ ಕಾರ್ಯಾಚರಣೆ ಅಕ್ಷರಶಃ ರಣರಂಗವನ್ನು ಸೃಷ್ಟಿ ಮಾಡಿದೆ. ಇರಾನ್ ಮತ್ತು ಇಸ್ರೇಲ್ ನಡುವೆ ಕ್ಷಣದಿಂದ ಕ್ಷಣಕ್ಕೆ ಸಂಘರ್ಷ ತೀವ್ರಗೊಳ್ತಾ ಇದೆ. ಮುಖ್ಯವಾಗಿ ಇಸ್ರೇಲ್ನ ಪರಮಾಣು ಕೇಂದ್ರಗಳ ಮೇಲೆಯೂ ಕೂಡ ಇರಾನ್ ಅಟ್ಯಾಕ್ ಮಾಡಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಇಸ್ರೇಲ್ ಸೇನೆಯ ಕೇಂದ್ರ ಕಚೇರಿ, ಸೇನಾ ನೆಲೆಗಳನ್ನು ಕೂಡ ಟಾರ್ಗೆಟ್ ಮಾಡಿ ಉಡಾಯಿಸುವಂತಹ ಕೆಲಸ ಆಗ್ತಾ ಇದೆ. ಪರಮಾಣು ಘಟಕಗಳ ಮೇಲೆ ಇರಾನ್ ಅಟ್ಯಾಕ್ ಮಾಡಿರುವಂತಹ ವಿಚಾರ, 200ಕ್ಕೂ ಹೆಚ್ಚು ಕ್ಷಿಪಣಿ ಡ್ರೋನ್ಗಳ ಮೂಲಕ ಇರಾನ್ ದಾಳಿಯನ್ನು ನಡೆಸಿದೆ ಇಸ್ರೇಲ್ ಮೇಲೆ. ಈ ಮೂಲಕ ತೀವ್ರಗೊಳ್ತಾ ಇದೆ ಇರಾನ್ ಇಸ್ರೇಲ್ನ ಸಂಘರ್ಷ. ಈ ಮೂಲಕ ಜಾಗತಿಕ ಮಟ್ಟದಲ್ಲೂ ಕೂಡ ಆತಂಕ ಈಗ ನಿರ್ಮಾಣವಾಗ್ತಾ ಇದೆ. ಇಸ್ರೇಲ್ ಯಾವಾಗ ಇರಾನ್ ಮೇಲೆ ದಾಳಿಯನ್ನು ಮಾಡ್ತು ಶುಕ್ರವಾರ ರಾತ್ರಿ, ಅದಾದ ಮೇಲೆ ಪರಿಸ್ಥಿತಿ ಅಕ್ಷರಶಃ ಬಿಗಡಾಯಿಸಿದೆ. ಈಗಾಗಲೇ ಇಸ್ರೇಲ್ನ ರಕ್ಷಣಾ ಸಚಿವರು ಸ್ಪಷ್ಟವಾಗಿ ಹೇಳಿದ್ದಾರೆ, ಇರಾನ್ ತನ್ನ ದಾಳಿಯನ್ನು ನಿಲ್ಲಿಸಲಿಲ್ಲ ಅಂದರೆ ನಾವು ಇರಾನ್ನ ರಾಜಧಾನಿಯನ್ನು ಟಾರ್ಗೆಟ್ ಮಾಡ್ತೇವೆ, ದೊಡ್ಡ ಮಟ್ಟದ ವಿಧ್ವಂಸಕತೆಯನ್ನು ಸೃಷ್ಟಿ ಮಾಡ್ತೇವೆ ಅಂಥೇಳಿ. ಗೊತ್ತಿಲ್ಲ ಎಲ್ಲಿಗೆ ಹೋಗಿ ನಿಲ್ಲುತ್ತಿದ್ದು ಅಂಥೇಳಿ. ಇಸ್ರೇಲ್ ಮೇಲೆ ಇರಾನ್ ಕ್ಷಿಪಣಿ ದಾಳಿಯನ್ನು ನಡೆಸಿರೋದ್ರ ಡೀಟೇಲ್ಸ್ ಲಭ್ಯ ಆಗ್ತಾ ಇದೆ ನಮಗೆ. ಏರ್ ಡಿಫೆನ್ಸ್ ಸಿಸ್ಟಮ್, ಐರನ್ ಡೋಮ್, ಕೇವಲ ಐರನ್ ಡೋಮ್ ಮಾತ್ರ ಇಲ್ಲ ಅಲ್ಲಿ. ಐರನ್ ಡೋಮು, ಥಾಡು, ಡೇವಿಡ್ ಸ್ಲಿಂಗು, ಏರ್ 2, ಆರೋ 2, ಆರೋ 3 ಅಂತ ಇಸ್ರೇಲ್ದು ಏರ್ ಡಿಫೆನ್ಸ್ ಸಿಸ್ಟಮ್ ಇದೆ. ಸೊ ಇದೆಲ್ಲವನ್ನ ಭೇದಿಸಿ ಇಸ್ರೇಲ್ ಒಳನುಗ್ಗುವಲ್ಲಿ ಕೆಲ ಕ್ಷಿಪಣಿಗಳು ಯಶಸ್ವಿಯಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಇರಾನ್ಗೆ ಇಸ್ರೇಲ್ನ ರಕ್ಷಣಾ ಸಚಿವ ಕ್ವಾಡ್ಸ್ ಅವರು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ದಾಳಿ ಮುಂದುವರೆದ್ರೆ ಇರಾನ್ ರಾಜಧಾನಿ ನಾವು ಇನ್ನಿಲ್ಲವಾಗಿಸ್ಬಿಡ್ತೀವಿ ಅಂತ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ನಿಮ್ಗೆ ಅನ್ಸ್ಬೋದು, ಜಗತ್ತಲ್ಲೇ ಶಕ್ತಿಶಾಲಿ ರಾಷ್ಟ್ರ ಇಸ್ರೇಲು, ಅವರ ಏರ್ ಡಿಫೆನ್ಸ್ ಸಿಸ್ಟಮ್ ಅನ್ನ ಭೇದಿಸೋದಂದ್ರೆ ಏನರ್ಥ? ತಾಡು ಅಮೆರಿಕಾದವ್ರದ್ದು ಏರ್ ಡಿಫೆನ್ಸ್ ಸಿಸ್ಟಮ್ ಅಂದರೆ S-400 ನಮ್ಮ ಹತ್ರ ಇದೆಯಲ್ಲ, ಹಾಗೆ ಅವ್ರ ಹತ್ರ ಕೂಡ ತಾಡ್ ಅಂತ ಒಂದು ಏರ್ ಡಿಫೆನ್ಸ್ ಸಿಸ್ಟಮ್ ಇದೆ. ಅದನ್ನು ತಗೊಳ್ಳಿ ಅಂತ ಇಂಡಿಯಾಗೂ ಕೂಡ ಪ್ರೆಷರ್ ಮಾಡಿತ್ತು ಅಮೆರಿಕ, ಬಟ್ ನಾವು ಬಗಿರಲಿಲ್ಲ ಅದಕ್ಕೆ. ಸೊ ಇಷ್ಟೆಲ್ಲ ಭೇದಿಸಿ ಹೆಂಗಪ್ಪ ಹೋಗೋಕ್ಕೆ ಸಾಧ್ಯ ಅಂತ ನಿಮ್ಗೆ ಅನಿಸ್ಬೋದು. ಅಂದರೆ ಸುತ್ತಲೂ ಕೂಡ ಈ ಕ್ಷಿಪಣಿಗಳ ಮಳೆಯನ್ನು ಹಾಕಬೇಕಾದ್ರೆ ಒಂದು ಸ್ಯಾಚುರೇಷನ್ ಪಾಯಿಂಟನ್ನು ತಲುಪುತ್ತೆ. ಹೀಗಾಗಿ ದಾಳಿಗಳೆಲ್ಲ ಆಗಿದೆ. ಡೀಟೇಲ್ಸ್ ಕೊಡ್ತಾರೆ, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಪ್ರಕಾಶ್. ಇಸ್ರೇಲ್ ಮತ್ತು ಇರಾನ್ ನಡುವಿನ ಸಂಘರ್ಷಕ್ಕೆ ಒಂದು ಅಂತ್ಯ ಹಾಡೋ ನಿಟ್ಟಿನಲ್ಲಿ ಐರೋಪ್ಯ ಒಕ್ಕೂಟಗಳು ಏನು ಡಿಸೈಡ್ ಮಾಡ್ಕೊಂಡಿದೆ? ಅಮೆರಿಕದ ಮಾತಿಗೆ ಇಬ್ರು ತಲೆ ಕೆಡಿಸ್ಕೊಳ್ತಲ್ಲ, ಇಬ್ರು ಕ್ಯಾರೆ ಅಂತ ಇಲ್ಲ. ಸೊ ಇದು ಎಲ್ಲಿಗೆ ಹೋಗಿ ಮುಟ್ಟುತ್ತೆ ಅನ್ನೋದು ಒಂದು ಪ್ರಶ್ನೆ. ಮಮತಾ, ಹಲವು ತಿಂಗಳುಗಳಿಂದ ಇದು ಒಂದು ಹಂತಕ್ಕೆ ಯುದ್ಧವನ್ನ ಘೋಷಣೆ ಮಾಡದೆ ದಾಳಿ ಪ್ರತಿ ದಾಳಿಗಳು ಕೂಡ ಆಗ್ತಾ ಇತ್ತು. ಆದ್ರೆ ಅಂದ್ರೆ ಶುಕ್ರವಾರ ಬೆಳಗ್ಗಿಂದ ರಾತ್ರಿ ತನಕಲೂ ಕೂಡ ನಡೆದಂತಹ ಈ ಒಂದು ದಾಳಿಗೆ, ಪ್ರತಿ ದಾಳಿಯನ್ನ ತೆಗೆದುಕೊಳ್ಳೋದಕ್ಕೆ ಈಗ ಇರಾನ್ ಕೂಡ ಮುಂದಾಗಿದೆ. ಈಗಾಗಲೇ ಇಸ್ರೇಲ್ ಆರಂಭಿಕ ಹಂತದಲ್ಲಿ ಇರಾನ್ನ ವಾಯು ನೆಲೆಗಳನ್ನ, ಜೊತೆಗೆ ಏರ್ ಡಿಫೆನ್ಸ್ ಸಿಸ್ಟಮ್ಗಳನ್ನ, ಪ್ರಮುಖ ನಗರಗಳನ್ನ ಟಾರ್ಗೆಟ್ ಮಾಡಿಕೊಂಡು, ಅದರಲ್ಲಿ ಕೂಡ ಪ್ರಮುಖವಾಗಿ ಯುರೇನಿಯಂ ಸಂಸ್ಕರಣಾ ಘಟಕ ಇರಾನ್ನದ್ದು, ಜೊತೆಗೆ ಬಾಂಬುಗೆ ಸಂಬಂಧಪಟ್ಟಂತಹ ಸಂಸ್ಕರಣಾ ಘಟಕಗಳ ಮೇಲೆ ದಾಳಿಯನ್ನ ನಡೆಸಿತ್ತು. ಇದರಿಂದ ಕೆರಳಿರುವಂತಹ ಇರಾನ್ ಇದೀಗ ಇಸ್ರೇಲ್ಗೆ ಸವಾಲನ್ನ ಹಾಕಿದೆ, ನೇರ ಎಚ್ಚರಿಕೆಯನ್ನ ಕೊಟ್ಟಿದೆ. ನಾವು ಇನ್ಮುಂದೆ ಸುಮ್ಮನೆ ಕೂರೋದಿಲ್ಲ, ಪ್ರತಿ ದಾಳಿ ಪ್ರತೀಕಾರವನ್ನ ತೆಗೆದುಕೊಳ್ತೀವಿ ಅಂತ ಹೇಳಿ ನಿನ್ನೆ ಇಡೀ ರಾತ್ರಿ ಇಸ್ರೇಲ್ನ ಪ್ರಮುಖ ನಗರಗಳ ಮೇಲೆ ದಾಳಿಯನ್ನ ನಡೆಸಿದೆ. ಈಗಾಗಲೇ ಈ ಒಂದು ದಾಳಿಗೆ 3 ಇಸ್ರೇಲ್ನ ನಾಗರಿಕರು ಮೃತಪಟ್ಟಿದ್ದಾರೆ, 70ಕ್ಕೂ ಹೆಚ್ಚು ಜನರಿಗೆ ಗಾಯಗಳ ಆಗಿದ್ದಾವೆ ಅನ್ನುವಂತಹ ಮಾಹಿತಿ ಕೂಡ ಈಗ ವರದಿಯಾಗಿದೆ. ಅದರಲ್ಲೂ ಕೂಡ ಇಸ್ರೇಲ್ನ ಪರಮಾಣು ಘಟಕಗಳ ಮೇಲೆ ದಾಳಿಯನ್ನ ನಡೆಸಿದೆ. ಸೊ ಹೀಗಾಗಿ ಇಸ್ರೇಲ್ನ ಈಗ ರಕ್ಷಣಾ ಸಿಬ್ಬಂದಿಗಳಿಗೂ ಕೂಡ ಈಗ ಆತಂಕ ಕೂಡ ಹೆಚ್ಚಾಗಿದೆ. ಈಗಾಗಲೇ ಇಸ್ರೇಲ್ನ ರಕ್ಷಣಾ ಸಚಿವ ಟಾಂಜು ಅನ್ನೋರು ಕೂಡ ಇದೀಗ ಒಂದು ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ನೀವು ನಮ್ಮ ನಾಗರಿಕರನ್ನ ಗುರಿಯಾಗಿಸಿಕೊಂಡು ದಾಳಿಯನ್ನ ನಡೆಸ್ತಾ ಇದ್ರಿ, ಇದು ಮುಂದುವರೆದ್ರೆ ನಾವು ಇರಾನ್ನ ರಾಜಧಾನಿ ಏನಿದೆ, ಇರಾನ್ನ ರಾಜಧಾನಿಯನ್ನ ಗುರಿಯಾಗಿಸಿಕೊಂಡು ದಾಳಿಯನ್ನ ಮಾಡ್ತೀವಿ, ಇಲ್ಲಿಗೆ ನಿಲ್ಲಿಸಬೇಕು ಅನ್ನುವಂತ ನೇರ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಈ ಸಂಘರ್ಷ ಮತ್ತಷ್ಟು ತಾರಕ್ಕೇರುವಂತಹ ಸಾಧ್ಯತೆಗಳು ಕೂಡ ಇದಾವೆ ಮಮತಾ. ಓಕೆ ಪ್ರಕಾಶ್, ಹಾಗೆ ಸಂಪರ್ಕದಲ್ಲಿರಿ, ವಾಪಸ್ ಬಂದೆ.